ಒಂದು ಹೊಸ ಕಂಟೆಂಟ್ ಅಂದರೆ ಅದೇ ಮದುವೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೇಗ ಊಟ ನಾವೇನು ಊಟ ಬಡಿಸ್ಬೇಕಾ? ಇಲ್ಲ ಇವಾಗ ಬೊಕ್ಕೆ ತೊಗೊಳಕ್ಕೆ ಬಂದಿದ್ವಿ. ಇದು ಫೈನಲ್ ಮಾಡಿದ್ದೀನಿ. ಅಣ್ಣ ರೆಡಿ ಮಾಡಿಕೊಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ರೆಡಿ ಮಾಡಿಕೊಡ್ತಾವ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಈ ಥರ ಬೊಕ್ಕೆ ಒಬ್ಬರು ಮ್ಯಾರೇಜ್ಗೆ ಕೊಡ್ತಿರೋದು ಅಂದರೆ. ವ್ಯಾಲೆಂಟೈನ್ಸ್ ಡೇ ಒಂದು ಹುಡುಗಿಗೂ ಕೊಟ್ಟಿಲ್ಲ ಈ ಥರ ಬೊಕ್ಕೆಗಳನ್ನ. ಗೊತ್ತಾ ಚೌಟ್ರಿಲ್ಲ ಒಬ್ಬರು ಇಲ್ಲ, ನಾವು ಕೂತ್ಕೊಬೇಕಷ್ಟೇ. ಗಂಡ ಹೆಂಡತಿ ಯಾವಾಗ ಬರ್ತಾರೆ ಅಂತ ಕೇಳಬೇಕು ಅವ್ರಿಗೆ. ಬನ್ನಿ ಚೌಟ್ರಿಗೆ ಹೋಗೋಣ, ಅವ್ರ ರಿಯಾಕ್ಷನ್ ಮಾಡೋಣ ಹೇಗಿರುತ್ತೆ ಅಂತ ನೆಚ್ಕೋಬೇಕು. ಅದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮೈಯೆಲ್ಲ ಗಡಗಡ ಆಗ್ತಿದೆ. ನೋಡೋಣ, ಹೋಗ್ತೀನಿ ಫಸ್ಟು. ಇನ್ವೈಟೇ ಮಾಡಿಲ್ಲ ನೀವು ಮ್ಯಾರೇಜ್ ನನಗೆ ಹೇಳ್ಬೇಕಂದ್ರೆ ಒಂದು ಕಂಟೆಂಟ್ಗೋಸ್ಕರ ಬಂದು. ಸೊ ವಾಟ್ಸಪ್ ಫಾರ್ಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರ. ಅದೇ ನಾನು ಥಿಂಕ್ ಮಾಡ್ತಿದ್ದೆ, ಏನು ಕಂಟೆಂಟ್ ಏನು ಸಿಗ್ತಿಲ್ವಲ್ಲ, ಯೂಟ್ಯೂಬ್ ಏನು ಅಪ್ಲೋಡ್ ಮಾಡಿಲ್ಲ, ತುಂಬ ದಿವಸ ಆಯಿತು. ಸೊ ಫ್ರೀ ಇಲ್ಲ ಹೇಳ್ಬೇಕಂದ್ರೆ. ಕಾರ್ದು ನೆಕ್ಸ್ಟ್ ನಾನು ಬ್ಲಾಗ್ ಹಾಕ್ತೀನಿ ಅಂದಿದ್ದೆ, ಏನೇನು ಮಾಡಿಫಿಕೇಷನ್ಸು ಅದೂ ಆಗಿಲ್ಲ, ಇನ್ನೂ ತುಂಬ ದಿವಸ ಆಗುತ್ತೆ. ಅದನ್ನು ಜಪಾನಿಂದ ಒಂದು ಇದು ಬರಬೇಕು, ECU ಬರಬೇಕು. ಸೊ ಅದನ್ನು ಒಂದು 20 ಡೇಸ್ ಆಗುತ್ತಂತೆ. ಸೊ ಅದಕ್ಕೆ ಅದೊಂದು ಸೈಡಿಗೆ ಇಕ್ಕಿದ್ದೀನಿ. ಒಂದು ಹೊಸ ಕಂಟೆಂಟ್ ಅಂದರೆ ಅದೇ ಮದುವೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಹರ್ಷಿತ್ ಅವನ್ನೆಲ್ಲ ಈಚೆ ಹೋಗಿದ್ದಾನಂತೆ, ಅವನು ಒಂದು 40 ಮಿನಿಟ್ಸಲ್ಲಿ ಬರ್ತೀನಿ ಅಂತ. ಸೊ ಅಷ್ಟೊತ್ತಲ್ಲಿ ನಮ್ಮದು ರೆಡಿ ಆಗಿಬಿಡ್ತೀನಿ, ಬೇಗ ಫಾರ್ಮಲ್ಸ್ ಹಾಕೋಣ. ಅಲ್ಲಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋದರೆ ಅವರು ಏನು ಅವ್ರ ಸೈಡ್ ಅವರೇ ಅಂತ ಅನ್ಕೊತಾರೆ. ಹೋ ನಮ್ಮ ಅಣ್ಣ ಫುಲ್ ರೆಡಿ ಆಗಿಬಿಟ್ಟು ಬಂದ. ಹಾ ಮಗ ತೋಸು ನೋಡಿ ಗೈಸರು, ಬೇರೆಯವ್ರ ಮದುವೆಗೆಲ್ಲ ಹಿಂಗೆ ರೆಡಿ ಆಗಿಬಿಟ್ಟು ಹೋಗೋದು. ಹಾಂ ಸರಿ ಅಪ್ಪ. ಸೊ ಇವಾಗ ನಾನು ಯಾವ ಡ್ರೆಸ್ ಹಾಕ್ಕೊಬೇಕು ಗೊತ್ತಿಲ್ಲ. ಓ ಸೊ ಗೈಸ್ ಅದೇ ಫುಲ್ ಎಂಟು ತನಕ ನೋಡಿ ಎಂಜಾಯ್ ಮಾಡಿ ನೀವು. ನಂಗೆ ನೋಡಿ ವಾಟರ್ ಫಾಲ್ ಇಕ್ಕಕ್ಕೆ ಜಾಗ ಇಲ್ಲ, ಎಲ್ಲೆಲ್ಲೂ ನೋಡಿ ಇಲ್ಲಿಷ್ಟು ಟೂರ್ ಸಿಕ್ಕಿದ್ದೀನಿ. ಈ ವಾಟರ್ ಫಾಲ್ ಫುಲ್ ಟೂರ್ ಸಿಕ್ಕಿದ್ದು ಜಾಗನೇ ಇಲ್ಲ ಗೈಸ್. ಫುಲ್ ಶೋಕಿನ ಇವತ್ತು ಮದುವೆ ಹಾಲಲ್ಲಿ ಬಾಗಿಲು ತೆಗಿಯೋ ಸ್ವಲ್ಪ. ಸೊ ಅದೇ ಗೈಸ್ ಇವಾಗ ರೆಡಿ ಆಗೋಣ. ಫಸ್ಟ್ ರೆಡಿ ಆಗಿಬಿಟ್ಟು ಹೊರಡೋಣ. ಕಾರ್ಗೆ ಹಂಗೆ ಹೋಗುವಾಗ ಫ್ಯೂಲ್ ಹಾಕ್ಸ್ಬಿಟ್ಟು ಹಂಗೆ ಹೋಗಬೇಕು. ಕಾರಲ್ಲಿ ಫ್ಯೂಲ್ ಇಲ್ಲ, ಬೆಳಗ್ಗೆ ಹೋಗ್ಬಿಟ್ಟು ವಾಶ್ ಮಾಡಿಸ್ಕೊಂಬಂದೆ ಕಾರು. ಬೇಗ ರೆಡಿ ಆಗೋಣ ಗೈಸ್, ರೆಡಿ ಆದಮೇಲೆ ಸಿಗ್ತೀನಿ. ಸೊ ರೆಡಿ ಆಯಿತು ಗೈಸ್. ವೈಟ್ ಶರ್ಟ್ ಹಾಕೊಂಡ್ಬಿಟ್ಟೆ, ಬ್ಲ್ಯಾಕ್ ಶರ್ಟ್ ಹಾಕೋಣ ಅಂತ ಇದ್ದೆ. ಬೇಡ ಬ್ಲ್ಯಾಕ್ ಶರ್ಟ್ ಬೇಡ ಮದುವೆಗಲ್ಲ ಅಂತ ವೈಟ್ ಶರ್ಟ್ ಹಾಕೊಂಡಿದ್ದೀನಿ. ಹೋಗುವಾಗ ಖಾಲಿ ಕೈಲಿ ಹೋಗೋದು ಬೇಡ, ರೋಸ್ ಬೊಕ್ಕೆ ತೊಗೊಂಡೋಗೋಣ. ನೋಡ್ರು ಮದುವೆ ಹೆಂಗೆ ರೆಡಿ ಆಗ್ಬಿಟ್ಟವನೇ. ಟೈರ್ ನೋಡಿ ಗೈಸ್, ಇಲ್ಲಿ ಟೈರು ಯಾವ ಟೈರ್ ಕಂಪ್ನಿ ಅದ, ಟೈರ್ ಕಂಪ್ನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಆಮೇಲೆ ಹೇಳ್ತೀಯಾ ಪೌಡ್ರ್ ಎಷ್ಟು ಹಾಕೊಂಡಿದ್ಯಾ? ನನ್ನ ಮಕ್ಕಕ್ಕೆ ನೋಡು, ಮಕ್ಕ ತೊಳ್ಕೊಂಡು ಬಂದಿದ್ದು ಅಷ್ಟೇ, ಏನೂ ಹಾಕ್ಕೊಂಡಿಲ್ಲ. ಸೊ ಅದೇ ಗೈಸ್ ಗಾಡಿ ಫುಲ್ ವಾಶ್ ಮಾಡಿ ನಿಲ್ಸಿದ್ದೀನಿ. ಸೊ ಓಡೋಣ, ಟೈಮ್ ಆಗಿಬಿಟ್ಟಿದೆ. ಹರ್ಷಿತ್ ಬರಬೇಕಂತೆ, ಹರ್ಷಿತ್ ಏನೋ ಈವೆಂಟ್ ಇದೆ ಅಂತ ಹೋಗಿದ್ದ. ಸೊ ಇವಾಗ ಹರ್ಷಿತ್ಗೋಸ್ಕರ ವೇಟಿಂಗ್. ಅದು ಹೇಳಿದ್ನಲ್ಲ ಎಲ್ಲೋ ಈಚೆ ಹೋಗಿದ್ದಾನೆ ಅವನು ಅಂತ. ಅವನಿನ್ನೂ ಬರೋಕ್ಕೆ ಮೇ ಬಿ ಒಂದು 20 ಮಿನಿಟ್ಸ್ ಆಗುತ್ತೆ. ಅದೇ ಮನೆಗೆ ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ದ. ಸೊ ಅವ್ನು ಬರೋ ಗ್ಯಾಪಲ್ಲಿ ನಿಮಗೇನೋ ಹೇಳ್ತೀನಿ. ಸೊ ನಾನು ಆಲ್ಟೋ ಕಾರ್ದು ಏನೇನು ಮಾಡಿಫಿಕೇಷನ್ ಮಾಡಿದ್ದು ಅದೊಂದು ಇನ್ಸ್ಟಾ ಪೇಜ್ ಓಪನ್ ಮಾಡಿದ್ದೀನಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಾಕಿದ್ದೀನಿ ನೋಡಿ, ಇದೆ ಇನ್ಸ್ಟಾ ID tom9272 ಅಂತ. ಸೊ ಪ್ಲೀಸ್ ಗೈಸ್ ಸ್ವಲ್ಪ ಸಪೋರ್ಟ್ ಮಾಡಿ. ಕಾರ್ದಿನೂ ಲೈಕ್ ಫುಲ್ಲಿನೂ ಮಾಡಿಫೈ ಆಗಿಲ್ಲ. ಫುಲ್ ಆದಮೇಲೆ ಲೈಕ್ ಅದು ಹೇಳ್ತೀನಿ ಏನೇನು, ಅದ್ರದ್ದೇ ನಾನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಸೊ ಅದಕ್ಕೆ ಮಧ್ಯದಲ್ಲಿ ನಾನು ಸಣ್ಣ ಪುಟ್ಟ ಬ್ಲಾಗ್ಸ್ ಮಾಡೋಣ ಅಂತ ಫುಲ್ ರೆಡಿಯಾಗಿದ್ದೀನಿ ಗೈಸ್. ನೋಡಿ ಈ ವಾಚ್ ನಂಗೆ ಸಕ್ಕತ್ತು ಇಷ್ಟ ಆಗುತ್ತೆ. ಫಾರ್ಮಲ್ ಡ್ರೆಸ್ಸಲ್ಲಿ ಹಾಕೊಂಡ್ರೆ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಅವ್ನು ಬಂದರೆ ಹಂಗೆ ಹೊರಡೋದೆ 9:30 ಹಂಗಿದ್ರೆ ಓಕೆ ಅಲ್ವಾ? ಅಲ್ಲಿ ಲೇಟಾಗಿ ಹೋಗಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲಿ ಬೇಗ ಅಂದರೆ ನಾನು ಗಾಡಿ ತೊಗೊಂಡು ಇಟ್ಟಾಡ್ತಾ ಇದ್ದಾರೆ ಗೈಸ್ ಅವಾಗಲಿಂದ. ನೋಡಿ ಅಲ್ಲಿ ಲವ್ ಸಾಕು ನಿಲ್ಸೋ ಲವ್. ಸೊ ಅದೇ ಗೈಸ್ ಇವಾಗ ಹೊರಡೋಣ ಹರ್ಷಿತ್ ಬಂದ ತಕ್ಷಣ. ಸೊ ಇವಾಗ ಏನಾಗಿದೆ ಅಂದರೆ ಹರ್ಷಿತ್ ಬರೋದು ತುಂಬ ಲೇಟ್ ಆಗಿಬಿಟ್ಟಿದೆ. ಅವನು ಬರ್ತಾನೆ, ಡ್ಯಾನ್ಸ್ ಕ್ಲಾಸ್ ಹತ್ರ ಇದ್ದಾನಂತೆ, ಅಲ್ಲಿಂದ ಹಂಗೆ ಪಿಕ್ ಮಾಡ್ಕೊಂಡು ಹೋಗ್ತೀನಿ, ಅಲ್ಲೇ ರೆಡಿ ಆಗ್ತಾನಂತೆ. ಸೊ ಹೋಗೋಣ ಬನ್ನಿ, ಅವ್ನು ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗೋಣ ಫಸ್ಟ್ ಗೈಸ್. ಅದೇ ಇವಾಗ ಅವ್ನು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದಿದ್ದೀನಿ. ಅವನೇನಂತಾನೆ ಗೊತ್ತಾ, ನಾನು ಇವಾಗ ಅವನೇ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ನಾನು ಇವಾಗ ಡ್ರೆಸ್ ಹಾಕೊಳಕ್ಕೆ ಹೋಗ್ತಾ ಇದ್ದೀನಿ, ಫೋನ್ ಮಾಡ್ತಾ ಇರಬೇಡ ಅಷ್ಟೊತ್ತಿ. ನಾನು ಒಂದು ಸತಿ ಫೋನ್ ಮಾಡಿ ಬಿಡೋದೇ ಇಲ್ಲ ಅವ್ನಿಗೆ. ಅದಕ್ಕೆ ಅದೇ ಅವನೇ ಮುಂಚೆನೇ ಕಾಲ್ ಮಾಡಿ ಹೇಳ್ಬಿಟ್ಟಿದ್ದಾನೆ,
ನಾನು ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಅವ್ನು ಫೋನ್ ಈಚೆ ಇಟ್ಬಿಟ್ಟು ಫೋನ್ ಮಾಡ್ತಾ ಇರಬೇಡ, ಬರ್ತೀನಿ ನಾನು ಕೆಳಗಡೆ ಅಂತ ಹೇಳ್ದ. ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವ್ನು ಡ್ಯಾನ್ಸ್ ಕ್ಲಾಸ್ ಇಲ್ಲೇ ಇರೋದು ಮೇಲೆ. ಸೊ ಅದೇ ಹೋಗುವಾಗ ಒಂದು ಬೊಕ್ಕೆ ತೊಗೊಂಡೋಗ್ಬೇಕು, ಮತ್ತು ಗಾಡಿಗೆ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬೇಕಂಗೆ. ಸೂಯ ಹೋಗೋಣ. ಫೈನಲಿ ಬಂದ. ಎಷ್ಟೊತ್ತಪ್ಪ ನೀನು ಬರೋಕ್ಕೆ? ಬೇರೆ ಇವೆಂಟಿಗೆ ಹೋಗಿದ್ದಪ್ಪ, ಬೇರೆ ಇವೆಂಟಿಗೆ ಹೋಗಿದ್ದೆ, ಲೇಟ್ ಆಗೋಯ್ತು. ಕರೀತಾ ಇರ್ತಾರೆ ಬೇಜಾನಿರುತ್ತೆ. ಫುಲ್ ದೊಡ್ಡ ಮನುಷ್ಯರು ಸಿಗೋದೇ ಇಲ್ಲ ಕೈಗೆ. ಅವ್ನು ನೋಡಿ ಮನೆಗೆ ಹೋಗಿಲ್ಲ, ಡ್ಯಾನ್ಸ್ ಕ್ಲಾಸಿನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು ಅಂತ ಇದು ಕಣ ಫ್ರೆಂಡ್ ಅಂದರೆ. ಹಂಗೆ ಹಾಕು ಈಗ ಯಾವ ಚೌಟ್ರಿಗೆ ಹೋಗೋಣ ಇದನ್ನು ಡಿಸೈಡ್ ಆಗಿಲ್ವಲ್ಲ. ಹೋಗ್ತಾ ದಾರಿಲಿ ಯಾವ ಚೋಟಿ ದೊಡ್ಡದಾಗಿರುತ್ತೆ, ದೊಡ್ಡದು ಒಂಥರ ರಾಯಲ್ ಆಗಿರ್ಬೇಕು. ಒಂದು ಬೊಕ್ಕೆ ತೊಗೊಬೇಕು, ಎಲ್ಲಿ ಸಿಗುತ್ತೆ ಬೊಕ್ಕೆನಾ? ತೊಗೊಂಡ್ಲೇಬೇಕು, ಖಾಲಿ ಕೈಲಿ ಹೋಗ್ಬಾರ್ದು ಯಾವತ್ತು. ಅಂಬೇಡ್ಕರ್ ಕೊಂಡ್ರೆ ಸಿಗುತ್ತಾ? ಸರಿ ಓಡೋಣ ಅಂದರೆ. ನೋಡೋಣ. ಫ್ಯೂಲ್ ಹಾಕ್ಸ್ಬೇಕು ಹಂಗೆ. ಹಾಕ್ಸೋಣ. ಹೋಗೋಣ. ಇವಾಗ ಅಶಿತ್ತು ಬಂದಿದ್ದಾನೆ, ಎಲ್ಲರೂ ಬಂದಾಯಿತು, ಹೊರಡೋದೆ ಇವಾಗ. ನಿನ್ಗೋಸ್ಕರ ಮನೇಲಿ ಎಷ್ಟೊತ್ತ ಇದೆ ಗೊತ್ತಾ? ಹೌದಾ? 1.5 ಅವರು. ನೀವು ಬೇಗ ಊಟ ನಾವೇನು ಊಟ ಬಡಿಸ್ಬೇಕಾ? ಇಲ್ಲ ಹೌದು ಬೈ, ಸೌಂಡ್ ಹೇಳಿದ್ದು ಕರೆಕ್ಟ್, ನಿಜ ಹೇಳಿದ್ದಾನೆ. ಹೋಗೋಣ ಬನ್ನಿ ಇವಾಗ. ಓಕೆ, ಫುಲ್ ಎಂಡ್ ತನಕ ನೋಡಿ ವಿಡಿಯೋ, ಎಂಜಾಯ್ ಮಾಡಿ. ಇವಾಗ ಬೊಕ್ಕೆ ತೊಗೊಳಕ್ಕೆ ಬಂದಿದ್ವಿ, ಇದು ಫೈನಲ್ ಮಾಡಿದ್ದೀನಿ. ಅಣ್ಣ ರೆಡಿ ಮಾಡಿಕೊಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ರೆಡಿ ಮಾಡಿಕೊಡ್ತಾವ್ರೆ. ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ರೋಸ್ ಆಗ್ತದೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ. ಅದಕ್ಕೆ ಯಾರಿಗೋ ಮದುವೆ ಮಜಾ ನೋಡಿ ಇವತ್ತು ಡೇ. ಅಣ್ಣ ಫುಲ್ ಸಕ್ಕದಾಗಿ ರೆಡಿ ಮಾಡಿಕೊಡಿ ಅಣ್ಣ. ನೋಡು ಅಷ್ಟಿತ್ತು, ಇವಾಗ ಇಲ್ಲೇ ಬೊಕ್ಕೆ ಮಾಡಿಸ್ತಾ ಇದ್ದೀವಿ. ಮುಂದ್ಗಡೆನೇ ಒಂದು ಚೌಟ್ರಿ ಇದೆ, ಏನು ಮಾಡೋಣ? ಇಲ್ಲೆಲ್ಲ ಬೇಡ, ಮನೆ ಹತ್ರ ಸೈಡ್ ಬೇಡ ಅಂತ ಹೇಳ್ತೀಯಾ? ಟೋಲ್ಗೇಟ್ ರೋಡಲ್ಲಿ ಹ್ಞೂ, ಅಲ್ಲಿ ಏನೋ ಮದುವೆ ಅಲ್ಲಿ ಇರ್ತದೆ, ಚೂಸ್ ಮಾಡ್ಕೊಳೋಣ. ಬಟ್ ಹೊರಗಡೆ ಹೋಗೊಂದು ನೋಡ್ಕೊಬೇಕು, ಕನ್ನಡ ಯಾರು ಮಾತಾಡ್ತಾರೆ ಅವ್ರ ಮದುವೆ ಮಾತಾಡ್ಬೇಕು. ಇಲ್ಲ ಮಾತಾಡ್ಸೋಕ್ಕಾಗಲ್ಲ ಕಣೋ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟಲ್ಲಿ. ಬಟ್ ಇದು ಚೆನ್ನಾಗಿದೆ, ಇದು ರಾಯಲ್ ಆಗಿದೆ ಒಂಥರ ಅಲ್ವಾ? ಇನ್ನೊಂದೇನು ಗೊತ್ತಾ, ಇನ್ನೊಂದು ಹೋಗ್ತಾ ಇರೋದೇ ಇವು ನೆಕ್ಸ್ಟ್ ಮದುವೆಗೆ. ನೆಕ್ಸ್ಟ್ ಅಂದ್ಕೊಂಡು ಹೋಗೋಣ. ಸೊ ನಮ್ಮ ಅಣ್ಣ ಫುಲ್ಲು ಚೆನ್ನಾಗಿ ರೆಡಿ ಮಾಡ್ತಾರೆ. ನಮ್ಮ ಬೊಕ್ಕೆನ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ತಾರೆ, ಮಾಡಿಫೈ ಮಾಡ್ತವ್ರು ಒಂದು ಸ್ವಲ್ಪ. ಸೊ ನಮ್ಮ ತಮ್ಮ ಅಲ್ಲಿ ಕಾರ್ ಫ್ಯೂಲ್ ಹಾಕ್ಸೋಕೆ ತೊಗೊಂಡೋಗಿದ್ದಾನೆ. ಅದು ಕಾರಲ್ಲಿ ಫ್ಯೂಲ್ ಇಲ್ಲಿಲ್ವಲ್ಲ, ಹಾಕ್ಸೋಣಂಗೆ ಓಡೋಣ, ಏನಾಗುತ್ತಾ ನೋಡೋಣ. ಅಲ್ಲಿ ಹೋದ್ಮೇಲೆ ನಮಗೆ ಒಂದೇನು ಗೊತ್ತಾ ಭಯ, ಅಲ್ಲಿ ಹೋದ್ಮೇಲೆ ನೀನು ಯಾರು ಯಾಕೆ ಬಂದಿದೆ ಅಂತ ಈಚೆ ಹಾಕ್ಬಿಟ್ರೆ ಹಾಕಲ್ಲ ಅಲ್ಲ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ, ಯಾರು ಹಂಗೆ ಮಾಡ್ತಾರಾ? ಫುಲ್ಲು ಏನೇನು ಹೇಳ್ಬಿಡೋಣ. ಯಾರು ಅಂತ ಕೇಳಿದ್ರೆ ಅದೇ ನಿಮ್ಮ ಅತ್ತೆಯವರ, ಅಣ್ಣವರ, ತಮ್ಮವರ ಮಗ ಹೇಳೋಣ. ಸೊ ಅದೇ ನೋಡೋಣ, ನೋಡ್ಕೊಂಡು ನೀವು ನೋಡ್ಕೊಂಡು ಬರ್ತಾ ಇರಿ. ಮತ್ತೆ ಇನ್ನೊಂದು ಎಷ್ಟು ಆಚೆ ನೋಡ್ಕೊಂಡು ಹೋಗ್ಬೇಕು ಗಂಡು ಹೆಣ್ಣೊಂದು ಅಲ್ವಾ? ಆಮೇಲೆ ಎಷ್ಟು ನೋಡ್ಕೊಂಡು ಹೋಗ್ಬೇಕು ಫಸ್ಟು. ಅದು ಈ ಚೌಟ್ರಿ ಅಲ್ಲ ಗೈಸ್, ಈ ಚೌಟ್ರಿ ಅಲ್ಲ, ಬೇರೆ ಚೌಟ್ರಿಗೆ ಹೋಗ್ತಾ ಇದೀವಿ. ಬಟ್ ನೋಡಿದ್ವಿ ಅಷ್ಟೇ, ಈ ಚೌಟ್ರಿಗೆ ಹೋಗ್ಬೋದಾ ಅಂತ. ಇವ್ನು ಏನು ಹೇಳ್ದ, ಹತ್ರ ನಮ್ಮ ಮನೆ ಹತ್ರನೇ ಇರೋದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ಬೇಡ ಅಂತ ಡಿಸೈಡ್ ಮಾಡಿದ್ವಿ, ಬೇರೆ ಕಡೆ ಹೋಗೋಣ ಹೋಗ್ತಾ ಇದ್ದೀವಿ. ರೆಡಿ ಆಗಿದೆ, ಚೆನ್ನಾಗಿ ಮಾಡೋರಲ್ಲ ಅವ್ರು ಚೆನ್ನಾಗಿ ಮಾಡೋರೆ. ಅವನು ಅಲ್ಲಿ ನಿಲ್ಸಿದ ನಾ ಕಾರು. ಯಾವ ಚೌಟ್ರಿಗೆ ಹೋಗೋದು? ಪರ್ಪಸ್ ಆಗಿ ಬೇರೆಯವ್ರ ಮದುವೆಗೆ ಗೊತ್ತಿರೋ ಮದುವೆ ಹೋಗಿ ಈ ಥರ ಕೊಡಲ್ವಲ್ಲಪ್ಪ ಅಲ್ವಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಈ ಥರ ಬೊಕ್ಕೆ ಒಬ್ಬರು ಮ್ಯಾರೇಜ್ಗೆ ಕೊಡ್ತಿರೋದು ಅಂದರೆ. ವ್ಯಾಲೆಂಟೈನ್ಸ್ ಡೇ ಒಂದು ಹುಡುಗಿಗೂ ಕೊಟ್ಟಿಲ್ಲ ಈ ಥರ ಬೊಕ್ಕೆಗಳನ್ನೆಲ್ಲ, ಗೊತ್ತಿಲ್ಲದೆ ಯೋಚನೆಗೆ ಹೋಗ್ತಿದ್ದಲ್ಲ ಅವಾಗ. ಅಲ್ಲ ಹೇಳ್ತಾ ಇರೋದು, ಇಟ್ಕೋ. ನಾನಲ್ಲ, ನಾನು ಯಾರು ಕೊಟ್ಟಿಲ್ಲ, ನಿಮಗೆ ಕೊಡ್ತೀನಿ ತಗೊಳ. ಆಯ್ತು, ಫ್ರೆಂಡ್ ಆಗಿ ಸೈನಾ. ಥ್ಯಾಂಕ್ ಯು. ಸೊ ಹೋಗೋಣ ಗೈಸ್ ಬನ್ನಿ. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 9:30 ಆಗಿಬಿಟ್ಟಿದೆ. ನಂಗೆ ಮೇನ್ ಜನ ಇರಬೇಕು ಚೌಟ್ರಿಲಿ, ಇದ್ರೆ ಆರಾಮಾಗಿ ಯಾವುದು ಬಂದ್ಬಿಡ್ಬೋದು. ಗೋವಿಂದ ಗ್ರೇ ಕಲರು. ನಾನು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಅದನ್ನ. ಸೊ ನೋಡೋಣ ಗೈಸ್, ಯಾವ ಚೌಟ್ರಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಹೋಗ್ಮೇಲೆ ಗೊತ್ತಾಗುತ್ತೆ. ಏನು ಕನ್ಫ್ಯೂಸ್ ಅಂದರೆ ಗೈಸ್, ಎರಡು ಚೌಟ್ರಿ ಇದೆ, ಯಾವ ಚೌಟ್ರಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಯಾವ್ದು ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ಬಟ್ ಕನ್ನಡದವ್ರು ಇರಬೇಕು, ಹಿಂದಿಯವ್ರು ಇದ್ರೆ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಕಣೋ. ಎಲ್ಲ ಯಾವ ಭಾಷೆನೂ ಬರಲ್ಲ ಕಣೋ ನಂಗೆ. ನೋಡು ಭಾಷೆ ನೋಡು, ಇಂಗ್ಲೀಷ್, ಕನ್ನಡ ಅಂತೂ ಗೊತ್ತಿರಲೇಬೇಕು ಸರಿನಾ? ಕನ್ನಡ, ಇಂಗ್ಲೀಷ್, ಕನ್ನಡ ನಮ್ಮ ಭಾಷೆ. ಇಂಗ್ಲೀಷ್ ನಮ್ಮ ಭಾಷೆ ಅಲ್ಲ, ಕನ್ನಡ ನಮ್ಮ ಭಾಷೆ. ಕಣೋ ಕನ್ನಡ ಅದೇ ಅಂದಿದ್ದು ನಾನು. ಕನ್ನಡ ಆದರೆ ಕೊಂಕಣಿ ಅದು ನಮ್ಮ ಭಾಷೆ, ನಮ್ಮ ಭಾಷೆ ಕಣೋ ಅಂದಿದ್ದು ನಾನು. ಹಂಗಂದ್ರೆ ಬಿಡು, ಕನ್ನಡ ಮತ್ತೆ ಕೊಂಕಣಿ ನಮ್ಮ ಭಾಷೆ, ಅದು ಮದರ್ ಟಂಗ್ ಕೊಂಕಣಿ. ಮತ್ತೆ ಇದು ಹಿಂದಿ ಸ್ವಲ್ಪ ಬರುತ್ತೆ, ಬಟ್ ಮಾತಾಡಕ್ ಬರಲ್ಲ. ಆದ್ರೂ ಇವಾಗ ಅದ್ಯಾಕೆ, ಇವಾಗ ಯಾವ್ದಾದ್ರು ಕನ್ನಡದವ್ರು ಹುಡುಕ್ಬಿಟ್ಟು ಹೋಗ್ಬೇಕು ಅಷ್ಟೇ. ಇವಾಗ ನೋಡೋಣ ಗೈಸ್, ಇವಾಗ ಹೊರಗಡೆ ಹೋಗ್ತ ತಕ್ಷಣ ನಂಗೆ ನೋಡಿ ಬೇರು ಇಳಿತಿದೆ. ಇವಾಗ ಹೊರಗಡೆ ಹೋಗ್ತ ತಕ್ಷಣ ಕ್ಯಾರೆ ಕೊಂಡ್ರೆ ಅಯ್ಯೋ ಮುಜೆ ನೈ ಪತಾ ಅನ್ಕೊಂಡು ಓಡೋಗ್ಬೇಕು ಅಷ್ಟೇ ಹಿಂದೆ. ಸೊ ಅದೇ ಗೈಸ್, ಇವಾಗ ಆ ಚೌಟ್ರಿಗೆ ಹೋಗೋಣ ಅಂತ. ಅದೇ ಚೌಟ್ರಿನಾ?
ಸೊ ಅದೇ ಆ ಚೌಟ್ರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಹೊರಗಡೆ ಹೋಗೋಣ ಅಂತ. ಆ ಚೌಟ್ರಿಲಿ ಒಬ್ಬರು ಇಲ್ಲ, ನಾವು ಹೋಗ್ಬಿಟ್ರೆ ಲೆಫ್ಟ್ ಯಾಕೆ? ಮುಂದೆ ಚೌಟ್ರಿ. ಹೌದಾ, ಒಮ್ಮೆನೆ ಅಣ್ಣ ಹೋಗೋಣ. ಆ ಚೌಟ್ರಿಲಿ ಒಬ್ಬರು ಇಲ್ಲ, ನಾವು ಕೂತ್ಕೊಬೇಕಷ್ಟೇ. ಗಂಡ ಹೆಂಡತಿ ಯಾವಾಗ ಬರ್ತಾರೆ ಅಂತ ಕೇಳ್ಬೇಕು ಅವ್ರಿಗೇನೆ. ಇಲ್ಲಿ ಯಾವುದು ಚೌಟ್ರಿ ಚೆನ್ನಾಗಿರೋ ಇದಿರ್ಬೇಕು ನೋಡೋ ಅಶ್ವಿತ್. ಈ ಚೌಟ್ರಿನ ಇದು ಯಾವುದೋ ಅಂಗಡಿ. ಅಣ್ಣ ಯಪ್ಪ, ನಾನು ನೋಡ್ತೇನೆ, ಅಂಗಡಿ ನೋಡ್ತಾ ಇದ್ದೀನಿ ನಾನು. ಗೈಸ್, ನಾನು ಚೌಟ್ರಿ ಒಳಗಡೆ ಹೋದ್ಮೇಲೆ ಸಿಗ್ತೀನಿ. ಫೈನಲಿ ಇವಾಗ ಯಾವುದೋ ಚೌಟ್ರಿಗೆ ಬಂದಿದ್ವಿ. ಕಾರ್ ಪಾರ್ಕ್ ಮಾಡ್ತಿದ್ದಾರೆ, ಅವರೇ ಪಾರ್ಕ್ ಮಾಡ್ತಿದ್ದಾರೆ. ವ್ಯಾಲೆಟ್ ಪಾರ್ಕ್ ಇದೆ ಅಂತೆ. ಸೊ ಬನ್ನಿ ಚೌಟ್ರಿಗೆ ಹೋಗೋಣ, ಅವ್ರ ರಿಯಾಕ್ಷನ್ ಮಾಡೋಣ ಹೆಂಗಿರುತ್ತೆ ಅಂತ ತೆಚ್ಕೋಬೇಕು. ಸೊ ಅಶ್ವಿತ್ ಒಳಗಡೆ ಹೋಗೋಣ. ವೆಲ್ಕಮ್ ಜ್ಯೂಸ್ ಎಲ್ಲ ಕುಡ್ದಾಯಿತು. ಏನಾದ್ರು ಜ್ಯೂಸ್ ಅದು? ವೆಲ್ಕಮ್ ಟು. ಇದು ರೋಸ್ದಲ್ವಾ? ರೋಸ್ ಚೆನ್ನಾಗಿತ್ತು. ಸೊ ಇವಾಗ ಹೋಗೋಣ. ಗೈಸ್ ಹೊರಗಡೆ ಹೋಗೋಣ. ಗೈಸ್ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಅಷ್ಟು ಜನ ಇಲ್ಲ, ಬೇಗ ಬರ್ಬೋದು. ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಲ್ವಾ? ಹಾಂ, ಸರಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಕೊಡಬೇಕಿದ್ದೀವಲ್ಲ, ನೋಡೋಣ. ನೋಡಿ ಗಡ್ಡ ಇಂತೆ ನೋಡಿ. ಫಸ್ಟು ಬೊಕ್ಕೆ ಕೊಡೋಣ, ಏನು ಮಾಡೋಣ? ಮತ್ತೇನು ಕೊಡ್ತೇನೆ ನೀನು ಫಸ್ಟು? ಅಲ್ಲ, ಫಸ್ಟ್ ಊಟ ಮಾಡೋಣ. ಏನಂದ್ರಿ ಗಂಡ ಇಂತ ಹೆಸರೇನು? ಕವಿತಾ ಮತ್ತು ನಾರಾಯಣ ಸ್ವಾಮಿ. ಜನ ಎಲ್ಲ ಒಂಥರ ನೋಡ್ತಿದ್ದಾರೆ. ಅವ್ರು ಕೇಳಬೇಕು ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಅಂತ. ಗಂಡಿನ ಕಡೆಯವ್ರ ಫ್ರೆಂಡ್ಸು ಅಂತ ಹೇಳ್ಬಿಟ್ರೆ ಮುಗೀತು. ನಮ್ಗ್ಯಾರು ಹಂಗೆ ಕೇಳಲ್ಲ ಬಿಡಿ. ಲೈಕ್ ರಾಯಲಾಗಿ ರೆಡಿಯಾಗಿ ಬಂದಿದ್ದೀವಲ್ವ, ನಮ್ಗ್ಯಾರು ಕೇಳಲ್ಲ. ಅಲ್ಲೋ ಒಂದು ಸ್ವಲ್ಪ ಗಡ ಅಂತಿದೆ. ಅಲ್ಲಿ ಹೋಗ್ಬಿಟ್ಟು ಕೇಳಿದಾಗ ನಾನು ಬರಲ್ಲ, ಇಲ್ಲಿಂದ ವಿಡಿಯೋ ಮಾಡ್ತೀನಿ. ಬರಲ್ಲ, ನಾನು ಒಬ್ಬನೇ ಹೋಗೋದು. ಹಂಗಂದ್ರೆ ಒಬ್ಬನೇ ಹೋಗೋ ಮೆಂಟ್ಲು ಅಂತಾರೆ ಯಾರು, ಒಬ್ಬನೇ ಹೋದ್ರೆ. ನೋಡಿ ಗೈಸ್, ಎಲ್ಲರೂ ಅವ್ರವ್ರಿಗೆ ಇನ್ವೈಟ್ ಮಾಡಿದ್ರು, ಅವ್ರು ಬಂದವ್ರೆ. ನೋಡೋಣ ಗೈಸ್ ಏನಾಗುತ್ತೆ, ನೋಡೋಣ. ಗಡ ಅಂತೈತಲ್ಲ, ಎಲ್ಲ ನಮ್ಮನ್ನೇ ನೋಡ್ತಾರಲ್ಲಪ್ಪ. ಗೈಸ್ ಇವಾಗ ಏನಂದ್ರು ಹೊರಗಡೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮೈಯೆಲ್ಲ ಗಡಗಡ ಅಂತಿದೆ. ನೋಡೋಣ, ಹೋಗ್ತೀನಿ ಫಸ್ಟು. ಇಲ್ಲಿಂದ ನಾವು ಹೊರಟೋಗಿದ್ದೀವಿ. ಹ್ಯಾಪಿ ಮ್ಯಾರೇಜ್. ಯಾರು ಗೊತ್ತಾಯ್ತಾ? ನಾನು ಆ್ಯಕ್ಚುಲಿ ಒಬ್ಬ ಯೂಟ್ಯೂಬರ್. ನಾನು ಇನ್ವೈಟೇ ಮಾಡಿಲ್ಲ ನೀವು ಮ್ಯಾರೇಜ್. ನನಗೆ ಹೇಳ್ಬೇಕಂದ್ರೆ ಒಂದು ಕಂಟೆಂಟ್ಗೋಸ್ಕರ ಬಂದಿದ್ದು. ನಿಮ್ಮ ರಿಯಾಕ್ಷನ್ ಏನು ಇದಕ್ಕೆ? ವಿಡಿಯೋ ತೆಗಿತಾ ಇದ್ದೀನಿ, ES Vlogs ಅಂತ. Thank you for coming. Thank you, bro. Thank you. Yeah, thank you. ಕೊಟ್ಟಾಯಿತು, ಊಟ ಮಾಡೋಕ್ಕೆ ಹೋಗೋಣ. ಅಷ್ಟೇನು ಜನ ಇಲ್ಲ. ಆದರೆ ಆ್ಯಕ್ಚುಲಿ ನಾನು ಊಟ ಮಾಡಲ್ಲ ಅಂದ್ಕೊಂಡೆ. ಅವ್ರು ಹೇಳಿದಕ್ಕೆ ಅದು ಮಾಡಬೇಕು ಅಲ್ವಾ? ಅವ್ರು ಹೇಳಿದ್ದಾರೆ ಊಟ ಮಾಡ್ಕೊಂಡು ಹೋಗಿ ಅಂತ. ಊಟ ಮಾಡೋಣ. ನಾನು ಡಯಟಲ್ಲಿ ಇದ್ದೀನಿ, ಜಾಸ್ತಿ ತಿನ್ನಲ್ಲ. ಸ್ವಲ್ಪ ತಿನ್ಬಿಟ್ಟು ಹೋಗೋಣ. ಅವ್ರು ಹೇಳಿದ್ಕೆ. ಓಕೆ, ಅವ್ರು ಹೇಳಿದಕ್ಕೆ ಮಾಡೋದು. ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀವಿ. ಇದೊಂಥರ ಮೆಮೊರೀಸ್ ಗೈಸ್. ಇದು ಮಾಡಿದ್ರೆ ನಾವು ದೊಡ್ಡವರಾದಾಗಲೂ ನಾವು ಯೂಟ್ಯೂಬಲ್ಲೇ ಇರುತ್ತೆ, ನೋಡ್ಬೋದು ವಿಡಿಯೋ. ಈ ಥರ ಎಲ್ಲ ಮಾಡಬೇಕು. ಈ ವಯಸ್ಸು ಅಷ್ಟೇ ಮಾಡೋದು, ಮತ್ತೆ ಮುಂದೆ ಮಾಡೋಕ್ಕಾಗಲ್ಲ ಈ ಥರ. ಸೊ ಅದೇ ಊಟ ಮಾಡ್ಕೊಂಡು ಹೋಗೋದೆ, ಹೋಗೋಕೆ ಮತ್ತೆ ಸರಿಯಾಗಿ ಊಟ ಮಾಡ್ತೀನಿ. ಜಾಸ್ತಿ ತಿನ್ನೋಕ್ಕಿಲ್ಲ, ನಾನು ಡಯಟಲ್ಲಿದ್ದೀನಿ. ಅದೇ ಊಟ ಮಾಡ್ಕೊಂಡು ಹಂಗೆ ಹೋಗೋಕೆ. ಫೈನಲಿ ಊಟ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅಯ್ಯಪ್ಪ, ನೆಕ್ಸ್ಟ್ ಲೆವೆಲ್ ಅಲ್ಲ ಅಂತೂ ಅವ್ರ ಮಾತಾಡೋರ್ಗು ಭಯ ಆಗ್ತಾನೆ ಇತ್ತು ಬ್ರೋ. ಏನಂತಾರೆ, ಯಾರು ನಿಮ್ಗೆ ಕರ್ತಿದ್ದು ಎದ್ದು ಎಲ್ಲರೂ ಎಲ್ಲಿ ಹಿಂಗೆ ಕತ್ತಿ ಹಿಂಗೆ ಈಚೆ ಹಾಕ್ತಾರೆ. ಇವು ನಂಗೆ ಆಗಲ್ಲ ಹಾಕೋಣ, ಹಂಗೆ ಆಗಲ್ಲ ಹಾಕೋಣ ಅಂತ. ಬಾ ಬನ್ನಿ, ನಾನು ಅನ್ಕೊಂಡಿದ್ದ ಥರ ಆಯ್ತು ಕಣ. ಅಷ್ಟು ಖಾರ ಆಗ್ತಿದೆ ಗೈಸ್, ಏನೋ ತಿಂದಿದ್ದೀನಿ, ಮಾತಾಡೋಕ್ಕಾಗ್ತಿಲ್ಲ. ಹೋಗೋಣ. ಇವ್ನಿಗೆ ಹಂಗೆ ಅಶ್ವಿತ್ನ ಮನೆಗೆ ಡ್ರಾಪ್ ಮಾಡಿ ಥ್ಯಾಂಕ್ಸ್ ನನ್ನ ಜೊತೆ ಬಂದಿದ್ದಕ್ಕೆ. ನನಗೆ ಸಪೋರ್ಟ್ ಮಾಡಿದೆ. ಯಾಕಂದರೆ ಹೋಗು, ನಾನು ಏನೇನೋ ಅನ್ಕೊತಾ ಇದ್ದೆ, ಅವ್ರು ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ದೆ. ಹಂಗೇನಾಗಲ್ಲ, ಹೋಗು. ಅವರು ಚೆನ್ನಾಗಿ ಮಾಡ್ತಾ ಇರ್ತಿದೆ ಅಲ್ವಾ ಪಾಪ.
ಊಟ ಮಾಡ್ಕೊಂಡು ಹೋಗಿ ವಿಡಿಯೋ ನೋಡಿ ಬರುತ್ತಲ್ಲ. ಹಾಂ ವಿಡಿಯೋ ನೋಡಿ ಹಾಕಿದ್ದೀನಲ್ವ ನೋಡಿ. ಸೊ ಹಂಗೆ ಹರ್ಷಿತ್ನ ಮನೆಗೆ ಡ್ರಾಪ್ ಮಾಡಿ ನಾನು ಹಂಗೆ ಮನೆಗೆ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಬೇಕು ಇವತ್ತು, ಮಿಸ್ ಮಾಡೋಂಗಿಲ್ಲ. ಹಾಂ ಒಂದು 6 ಕಿಲೋಮೀಟ್ರ್ ವಾಕಿಂಗ್ ಮಾಡ್ಕೊಂಡು ಮಲ್ಕೊತೀನಿ. ಸೊ ಹೋಗೋಣ ಬನ್ನಿ. ಹರ್ಷಿತ್ ಮನೆ ಬಂತು, ಇವಾಗ ಮನೆಗೆ ಬಿಡೋ ಸಮಯ ಬಂತು. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಗೈಸ್. ಇವಾಗ ಮತ್ತೆ ಕಾಲ್ ಮಾಡಿದ್ದು ಇನ್ನೊಂದು ಇವೆಂಟ್ ಇದೆ ಅಂತ. ಇವತ್ತು ಬೇರೆ ಇನ್ನೊಂದು ಇವೆಂಟ್ ಇತ್ತು. ಮುಂಚೆಲ್ಲ ಫುಲ್ ಫ್ರೀ ಇದ್ರು, ಇವಾಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಅಲ್ವಾ. ನೋಡು ಅವನೇ ಅಂತಾನೆ ಹೌದು ಅಂತ ಆ ಥರ. ಸೊ ಸರಿ ಸಿಗೋಣ ನಾಳೆ. ನೋಡು ಫ್ರೀ ಇದ್ರೆ ಎಲ್ಲರೂ ಹೋಗೋಣ. ಸಂಡೇ ಅಲ್ವಾ, ಸುಮ್ಮನೆ ಡೇ ವೇಸ್ಟ್ ಮಾಡೋದು. ನಾಳೆ ಈವೆಂಟ್ ಐತಪ್ಪ, ಬೆಳಗ್ಗೆಯಿಂದ ರಾತ್ರಿ ತನಕ 5 ಗಂಟೆಗೆ ಎದ್ದು ಹೋಗ್ಬೇಕು ನಾನು. ಬರೋದು ಮನೆಗೆ ಅದೇ ನಾಳೆ ಬೆಳಗ್ಗೆ ಒಂದು ಇವೆಂಟ್ ಇದೆ, ನೈಟು ಇವೆಂಟ್ ಇದೆ. ಸರಿಯಾಣ ಆಯಿತು. ನಮಸ್ತೆ ಗುಡ್ ನೈಟ್. ಮಲ್ಕೊಂಬಿಡಿ ಆರಾಮಾಗಿ, ಹುಷಾರು. ಬಾಯ್ ಬಾಯ್. ನೋಡು ಎಲ್ಲರೂ ಇವತ್ತು ಮದುವೆಗೆ ಹೋಗೋಗಿ ಎಲ್ಲರೂ ಮನೆಗೆ ಹೋಗ್ತಾವ್ರೆ. ಅವರು ಬೇರೆಯವ್ರ ಊಟಕ್ಕೆ ತಿನ್ಕೊಂಡು ಹೋದ್ರೆ ಗೊತ್ತಿರೋ ಮದುವೆ, ನಾವು ಗೊತ್ತಿಲ್ಲದಿರೋ ಮದುವೆಗೆ ಹೋಗಿದ್ದೀವಿ. ಅದು ಗೈಸ್ ಅದು ಮಜಾ ಚೆನ್ನಾಗಿತ್ತು. ಬಟ್ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು. ಹೌದು, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ರೆ ಇವ್ರು ಒದ್ದಿಚ್ಚಾಕ್ಬಿಡ್ತಾರೆ. ಗಂಡು ಹೆಣ್ಣು ಮಾತ್ರ ಜೀವನದಲ್ಲಿ ನೆನ್ಪಿಟ್ಕೊಂಡಿರ್ತಾರೆ ಅಲ್ವಾ, ಬಂದಿದ್ರು. ಹೌದೌದು. ಸೊ ಓಕೆ ಬಾಯ್ ಬಾಯ್, ಗುಡ್ ನೈಟ್. ಕಾಲ್ ಮಾಡ್ತೀನಿ ಮನೆಗೆ ಹೋದ ತಕ್ಷಣ. ಓ ಫೈನಲಿ ಮನೆಗೆ ರೀಚ್ ಆದೆ. ಇವನು ಕಾರ್ ಪಾರ್ಕ್ ಮಾಡ್ತಾ ಇದ್ದಾನೆ. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸ್ ನನಗೆ ಫಸ್ಟ್ ಟೈಮ್. ಇದು ಸೂಪರ್ ಆಗಿತ್ತು. ಮುಂಚೆ ಒಂದು ಸತಿನೂ ಹಿಂಗೆ ಮಾಡಿಲ್ಲ ಗೈಸ್. ಪ್ರಾಮಿಸ್ ಆಗಿ ಒಬ್ಬರು ಮಾಡಿರ್ತಾರೆ ಕಾಲೇಜ್ ಡೇಸಲ್ಲಿ, ಕಾಲೇಜ್ ಟೈಮಲ್ಲಿ ಕಾಲೇಜ್ ಬಿಟ್ಟ ತಕ್ಷಣ ಮದುವೆಗೆ ಹೋಗಿ ತಿನ್ನೋದು. ಆ್ಯಕ್ಚುಲಿ ನಂದು ಇದು ಫಸ್ಟ್ ಟೈಮ್ ಇದು ನಾನು ಮಾಡ್ತಿರೋದು ಈ ಥರ. ಬಟ್ ಇದು ಒಂದು ಎಕ್ಸ್ಪೀರಿಯೆನ್ಸ್ ಗೈಸ್. ಇದು ದೊಡ್ಡರಾದಾಗ ಒಂದು ನೆನಪಿರುತ್ತೆ, ಮೆಮೊರೀಸ್ ಇದೆಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ಬಾಯ್.